ಸ್ತ್ರೀಯರು ಪ್ರತಿದಿನ ವಾಕ್ಯ ಕೇಳುತ್ತಾ ಇದ್ದರೂ ಮರಳುತನದಿಂದ ಅವರು ಸೇವಕರು ಬುಟ್ಟಿಲಿ ಇರ್ತಾರಂತೆ. ಮತ್ತು ಕೆಲವರು ಸಿಸ್ಟರ್ ಸಹೋದರರು ಹೇಗಿದ್ದಾರೆ ಗೊತ್ತಾ, ಇವ್ರು ಏನು ಇಷ್ಟಪಡ್ತಾರೋ ಆ ಬೋಧನೆ ಹೇಳಬೇಕು ನಾವು. ಕೆಲವರು ಇರ್ತಾರೆ ಬೇರೆ, ಅರ್ಥ ಮಾಡ್ಕೊಳ್ಳಿ, ಕೆಲವ್ರನ್ನ ಇಟ್ಕೋತಾರೆ, ಕೆಲವರು ಸೇವಕರನ್ನ ಇವರೇ ಇಟ್ಕೋತಾರೆ. ಎಂತಕ್ಕೆ? ಇವು ಇಂಥ ಬೋಧನೆ ಹೇಳ್ಬೇಕು. ದೇವ್ರು ಹೇಳೋದು ದೇವರ ಆತ್ಮನ ಮೂಲಕ ನಡೆಸು ಬೇಡ. ನನ್ನ ಕಂಟ್ರೋಲಲ್ಲಿ ದೇವರ ಆತ್ಮ ಇರೋದು. ಈ ದಿನ ಈ ವಾಕ್ಯ ಹೇಳಬೇಕು. ಇಂಥ ವಾಕ್ಯ ಹೇಳಿದ್ರೆ ಜನ ಸಂತೋಷ ಪಡ್ತಾರೆ. ಏನ್ ಬೇರೆ ದೇವ್ರು ಎಕಡ ಎತ್ಕೊಂಡಿತಾನೆ. ಮಾತ್ರ ಪರಲೋಕದಲ್ಲಿ ನಾವು ಹೋಗ್ಬೇಕು ಅಂದ್ರೆ ಮಾತ್ರ ಜಾಗ್ರತೆ ಪಡಬೇಕು. ದೇವರ ಆತ್ಮಕ್ಕೆ ಸ್ಥಳ ಕೊಡಬೇಕೆ ಹೊರತು ನಮ್ಮ ಆಲೋಚನೆಯಿಂದ ಬೋಧನೆ ಹೇಳೋದಲ್ಲ. ಇನ್ನೊಬ್ಬರ ಆಲೋಚನೆಯಿಂದ ದೇವರ ಆತ್ಮ ನಡಿಬೇಕಾ? ದೇವರ ಆತ್ಮನ ಮೂಲಕ ನೀನು ನಡಿಬೇಕಾ? ದೇವ್ರು ಹೇಳಿದ ಕೆಲಸ ನೀನು ಮಾಡ್ಬೇಕಾ? ದೇವ್ರು ಹೇಳೋ ರೀತಿಲಿ ನೀನು ಬದುಕ್ಬೇಕಾ? ನೀನ್ ಹೇಳೋ ರೀತಿಲಿ ದೇವ್ರು ಬದುಕ್ಬೇಕಾ? ಅಂದ್ರೆ ದೇವ್ರಿಗೆ ಸವಾಲ. ಈಗ ದೇವರು ಮಾತ್ರ ಇಟ್ಟಾಡ್ಸ್ಕೊಂಡು ಹೊಡಿತಾನೆ ಮಾತ್ರ ಬೇಡ ಬೇರೆ. ಇದು ಬಹಳ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಮಾತ್ರ ಇಹಪರಲೋಕದಲ್ಲಿ ಕ್ಷಮಾಪಣೆ ಇಲ್ಲ. ದೇವರ ಆತ್ಮ ಹೇಗೆ ನಡೆಸ್ತಾರೋ ದೇವ್ರ ಸ್ತೋತ್ರ ಅಂತ ಸುಮ್ಮನೆ ಕೇಳಬೇಕು ವಾಕ್ಯನ ಹೊರತು ನೀನು ಇಂಥ ವಾಕ್ಯ ಹೇಳು, ಇಂಥ ವಾಕ್ಯ ಹೇಳ್ಬೇಡ ಅನ್ನುವಂಥ ಅಧಿಕಾರ, ಅರ್ಹತೆ ಯಾರಿಗೂ ಇಲ್ಲ. ಆ ಅಧಿಕಾರ ತಗೋತೀಯ ನೀನು, ದಂಡನೆ ಮಾತ್ರ ಖಂಡಿತ. ಇದನ್ನು ಬರೆದಿಟ್ಕೊಳ್ಳಿ. ಅನೇಕರು ಸ್ತ್ರೀಯರು ಹೇಳುವಂತ ವಾಕ್ಯಗಳನ್ನು ಒಂದು ವೇಳೆ ಹೇಳ್ತಾ ಇದ್ದೀರಾ ಸೇವಕರೇ, ದಂಡನೆ ಖಂಡಿತ ನಿಮಗೆ. ಅಪ್ಪ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು. ದೇವರ ಆತ್ಮನು ಏನು ಹೇಳ್ತಾರೋ ನೀನು ಈ ವಚನದಿಂದ ಈ ರೀತಿ ಮಾತಾಡಬೇಕು ಅಂತ ನೀನು ಮಾತಾಡ್ತಾ ನೀನು ಪ್ರೇರೇಪಣೆ ಕೊಡ್ತಾರೆ. ನಾವು ಸಿದ್ಧ ಆಗೋದು ಒಂದು ರೀತಿ ಇರುತ್ತೆ, ಅಲ್ಲಿ ದೇವ್ರು ನಡೆಸೋದು ಒಂದು ರೀತಿ ಇರುತ್ತೆ. ಬಹಳ ಅದ್ಭುತವಾಗಿ ದೇವ್ರು ನಡೆಸ್ತಾರೆ. ಅದನ್ನ ಬಿಟ್ಟು ನನಗೆ ಸ್ತ್ರೀ ಏನೋ ಹೇಳಿದ್ದಾಳೆ, ಆತಳಿಗೆ ಏನೋ ಇಷ್ಟ ಅಂತ ಅನ್ಕೊಂಡು ಬೋಧನೆ ಏನಾದರೂ ದೇವ್ರ ವಾಕ್ಯ ಹೇಳುವುದನ್ನು ಬಿಟ್ಟು ಕಲ್ಪನೆಗಳನ್ನು ಹೇಳಿದ್ರೆ ಖಂಡಿತ ಹೋಗೋದು ಮಾತ್ರ ಅಗ್ನಿಕುಂಡಕ್ಕೇನೆ. ಇದು ಮಾತ್ರ ಬರ್ದಿಟ್ಕೊಳ್ಳಿ. ದೇವರ ಆತ್ಮನನ್ನು ನಂದಿಸಬೇಡ್ರಿ ಪ್ರೇರೆ. ಈ ವಚನ ಐತಲ್ಲ, ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿರೋದು. ಈ ವಚನವನ್ನು ಬಿಟ್ಟು ಬೇರೆ ಏನೋ ಬೋಧನೆ ಹೇಳು ಅಂತ ಅಂದ್ರೆ ಈ ವಾಕ್ಯದಲ್ಲಿರುವಂಥದ್ದನ್ನು ಒಂದನ್ನು ತೆಗೆದಾಕಬಾರ್ದು ಮತ್ತು ಒಂದನ್ನು ಸೇರಿಸಬಾರ್ದು. ಇದಕ್ಕಿಂತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಇದರಲ್ಲಿ ಇರುವಂಥ ಶಾಪವೆಲ್ಲ ಆಗ್ತೀನಂತ ಹೇಳೋರೆ. ಶಾಪಗ್ರಸ್ತರಾಗಬೇಕಾ, ಆಶೀರ್ವಾದಕ್ಕೆ ಪಾತ್ರರಾಗಬೇಕಾ, ನಿಮ್ಮನ್ನು ನೀವೇ ವಿಚಾರಿಸಿಕೊಳ್ಳ್ರಿ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಗುರಿ ಆಗೋದಿಲ್ಲ ಅಂತ ದೇವರ ಆತ್ಮ